ವೀಕ್ಷಕರೇ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮ್ ನಮ್ಮ ಜೊತೆಗಿದೆ. ಕಶ್ಯಪ್ ಸರ್, ಬ್ರೇಕ್ನ ಮುಂಚೆ ನಿಮ್ಮನ್ನು ನಾನು ಮಾತನಾಡಿಸ್ತಾ ಇದ್ದೆ. ಈಗ ಕನ್ನಡಿಗರು ನಾವೆಲ್ಲ ಸೇರಿ, ಅಂದರೆ ನೀವೆಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಸಪೋರ್ಟ್ ಬೇಕಾಗಿರೋದೇ ಕನ್ನಡಿಗರಿಂದ. ಸೊ ಇಲ್ಲಿ ಒಂದು ಚಿಕ್ಕ ತಪ್ಪು, ಅದನ್ನೇನು ದೊಡ್ಡದು ಅಂತ ಹೇಳೋಕ್ಕೂ ಆಗಲ್ಲ, ಅದನ್ನು ಬಿಂಬಿಸೋಕ್ಕೂ ಆಗಲ್ಲ. ಏನೋ ಪ್ರಮೋಷನ್ಸ್ ಮಾಡಬೇಕಂತ ಹೋಗಬೇಕು, ರೀಚ್ ಆಗಬೇಕಲ್ಲ ಜನರಿಗೆ, ಮಾಡೋಕ್ಕೆ ಹೋಗಿದ್ದೀರಿ. ಸೊ ಇಂಥ ಸಂದರ್ಭದಲ್ಲಿ ಒಂದು ಕಾಂಟ್ರವರ್ಸಿ ಆಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮವರೇ ನಮಗೆ ಬೆಂಬಲ ಕೊಡೋದಿಲ್ವಾ ಅಂತ ಅನ್ಸಲ್ವಾ ಸರ್? ಇಲ್ಲ, ಆ್ಯಕ್ಚುಲಿ ಅದೇ ನಾನು ಹೇಳಿದೆ ಅವಾಗಲೇ ನಿಮಗೆ, ಪೊಲೀಸ್ನವರು ಆಲ್ವೇಸ್ ವಿ ಹ್ಯಾವ್ ಗಾಟ್ ಎಲ್ಲ ಕಡೆಯಿಂದನೂ ನಮಗೆ ಬೆಂಬಲ ಸಿಕ್ಕಿದೆ. ಅಂದರೆ ಶೂಟಿಂಗ್ ಮಾಡೋ ಟೈಮಲ್ಲಿ ಅದೇ ಹೇಳಿದೆ, ನಾವು ಇವಾಗ ವಿಜಯನಗರ ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಿದ್ವಿ, ಕೆಂಗೇರಿ ಉಪನಗರದಲ್ಲಿ ಶೂಟಿಂಗ್ ಮಾಡಿದ್ವಿ, ಅಲ್ಲಿ ಹೊಯ್ಸಳದವ್ರು ರಾತ್ರಿ ನಮ್ಮ ಜೊತೆಗೆ 2 ಗಂಟೆವರೆಗೂ ಇದ್ರು ನಮ್ಮದು ಶೂಟಿಂಗ್ ಮುಗಿಸೋರು. ಸಪೋರ್ಟ್ ಇದೆ, ಇಲ್ಲ ಅಂತಲ್ಲ. ಅದೇ ಇದು ಯಾವುದೋ ಒಂದು ಕೆಲವು ಘಟನೆಗಳು ನಡೆದೋಗುತ್ತೆ, ಅದು ಅದು ನಾವು ಮಾಡ್ಕೋಬೇಕು ಅಂತ ಆಗತ್ತೋ ಇಲ್ಲ ಅವರೇ ಆಗತ್ತೋ, ಒಟ್ಟಿನಲ್ಲಿ ಸಿನಿಮಾಗೆ ಅಂತ ಪ್ರತಿಯೊಂದು ಸಿನಿಮಾಗೆ ಒಂದು ಕಾಂಟ್ರವರ್ಸಿ ಅನ್ನೋದು ಬರ್ದಿಟ್ಟೇ ಇರುತ್ತೆ. ಹೌದು, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನಿಜ. ಬಟ್ ಹೌದು, ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅಂದ್ರೆ ಏನಾಗುತ್ತೆ, ನಾವೇನೋ ಹೊಸದಾಗಿ ಏನೋ ಒಂದು ಹೊಸ, ಯಾಕಂದ್ರೆ ಇದು ಯಾರು ಮಾಡಿಲ್ದೇ ಇರೋ ಒಂದು ಹೊಸ ಪ್ರಯತ್ನ ನಾವು ಮಾಡಕ್ ಹೋದಾಗ, ಈ ತರ ಏನೋ ಒಂದು ಅಡಚಣೆ ಬಂದಾಗ ನಾವು ನೆಕ್ಸ್ಟ್ ಮಾಡಬೇಕಾ ಬೇಡವಾ, ಯಾವ ಥರಪ್ಪ ಪ್ರಮೋಷನ್ಗೆ ಹೋಗೋದು ಅನ್ನೋದೊಂದು ಭಯ ಬೀಳುತ್ತೆ. ಎರಡನೇದು ಏನಾಗುತ್ತೆ ಅಂದರೆ, ಈ ಥರದ್ದು ಒಂದು ಅಡಚಣೆಗಳು ಈ ಥರ ಬೆಳಕು ಬರ್ತಾನೆ ಇದ್ದಂಗೆ ಪ್ರೊಡ್ಯೂಸರ್ಸ್ಗಳು ಹಿಂದೆ ಹೊಡಿತಾ ಹೋಗ್ತಾರೆ. ಹೊಸೊಬ್ರಿಗೆ ದುಡ್ಡು, ಅದೇ ಇವಾಗ ಸಂತು ಸರ್ ಹೇಳಿದಾಗೆ, ಈಗ ಪ್ರೊಡ್ಯೂಸರ್ ಆಬ್ವಿಯಸ್ಲಿ ನಾವು ಕತೆ ಬರೆಯೋರು, ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ಒಂದು ಪ್ರೊಡ್ಯೂಸರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಸಿನಿಮಾ ಮುಂದೆ ಹೋಗೋದಕ್ಕೆ. ಅವರಿಬ್ರು ಒಂಥರ ಈ ಹಸ್ಬೆಂಡ್ ಅಂಡ್ ವೈಫ್ ಇದ್ದಂಗೆ, ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಆನ್ ಸ್ಪಾಟಿಗೆ ಬಂದಾಗ ಡೈರೆಕ್ಟರ್ ಅಂಡ್ ಕ್ಯಾಮ್ರಾಮನ್ ಈ ಥರ ಹೋಗ್ತಾ ಹೋಗುತ್ತೆ ಸಿನಿಮಾನಲ್ಲಿ ಯಾವಾಗ್ಲೂ. ಸೊ ಈಗ ಪ್ರೊಡ್ಯೂಸರ್ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ, ಇವಾಗ ಈ ಹೊಸ ತಂಡಕ್ಕೆ 2 ಪ್ರೊಡ್ಯೂಸರ್ಸ್ ಬಂದಿದ್ದಾರೆ, ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ ಅಂದರೆ ಕನ್ನಡಿಗರು ಕನ್ನಡ ಸಿನಿಮಾ ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೊಸೊಬ್ರು, ಈಗ ಡೈರೆಕ್ಟ್ರು ಹೊಸೊಬ್ರು, ಅವರು ಹಿ ಹ್ಯಾಸ್ ಡನ್ ಮೆನಿ ಸೀರಿಯಲ್ಸ್, ಒಂದು 1000+ ಎಪಿಸೋಡ್ಸ್ ಶೂಟ್ ಮಾಡಿದ್ದಾರೆ ಆಸ್ ಅ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಸೀರಿಯಲ್ಸ್ಗಳಲ್ಲಿ. ಇವರು ಒಂದು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಬಂದು, ಈಗ ಸಂತು ಸರ್ 10 ಸಿನಿಮಾ ಡೈರೆಕ್ಷನ್ ಮಾಡಿರೋರು ಹೊಸ ಡೈರೆಕ್ಟರ್ಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ, ಜೊತೆಗೆ ಇನ್ವೆಸ್ಟರ್ಸ್ನ ಕರ್ಕೊಂಬಂದಿದ್ದಾರೆ ಅಂದಾಗ ದಿಸ್ ಡಸಂಟ್ ಹ್ಯಾಪನ್, ಎಲ್ಲ ಕಡೆ ಆಗಲ್ಲ. ಇದು ಮತ್ತೆ ಅದು ಸುಲಭನೂ ಅಲ್ಲ ಸರ್, ಅದು ಸುಲಭನೂ ಅಲ್ಲ. ನಿಮ್ಮ ಹಿಂದೆ ಅಥವಾ ನಿಮ್ಮ ಮುಂದೆ ನಿಮ್ಗೆ ಏನಾಗಿರುತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ, ಅದನ್ನ ಎಲ್ರಿಗೂ ಹೇಳಕ್ ಆಗಲ್ಲ. ನಮ್ಗೆ ಇಂಡಸ್ಟ್ರಿಗೆ ಹೊಸೊಬ್ರು ಈ ತರ ಬರ್ತಾ ಇದ್ದಾಗ, ನಮ್ಗೆ ಈ ತರದ್ ಯಾವ್ದೋ ಒಂದು ಚಿಕ್ಕದು ಎತ್ಕೊಂಡಾಗ 10 ಜನ ಪ್ರೊಡ್ಯೂಸರ್ ಬ್ಯಾಕ್ಔಟ್ ಆಗೋ ಚಾನ್ಸಸ್ ಕರೆಕ್ಟ್. ಹೌದು. ಸೊ ಇದು ಚಿಕ್ಕದಾಗಿ, ಅದೇ ನಾವು ಫಸ್ಟ್ ಹೇಳಿದಾಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಇದು ಮಾಡಿದ್ರೆ ಆಗೋಗಿರೋದು FIR. ಇವಾಗ ಅದನ್ನ ಕೋರ್ಟ್ ಇಂದ ನೋಟಿಸ್ ಬರುತ್ತೆ, ಅಲ್ಲಿ ಹೋಗಿ ಫೈನ್ ಕಟ್ಟಬೇಕು. ಸೊ ಅಲ್ಲಿ ತಪ್ಪಾಗಿದೆ ಅಂತ ಅಂದಮೇಲೆ ಓಕೆ ಆಯ್ತು, ಫೈನ್ ಕಟ್ಟೋದ್ರಲ್ಲಿ ನಮ್ಗೇನು ಹಿಂದೆಟ್ಟಿಲ್ಲ, ಕೋರ್ಟ್ಗೆ ಹೋದ್ರು ಓಕೆ, ವಿಲ್ ಪೇ ದ ಫೈನ್. ಬಟ್ ಅದೇ ಅವ್ರನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡಿಸಿದಾಗ, ಅವ್ರು ನೆಕ್ಸ್ಟ್ ಇನ್ನೊಂದು ಪ್ರಮೋಷನ್ಗೆ ಬನ್ನಿ ಅಂತಂದ್ರೆ, ಸರ್ ಎಲ್ಲ ಕರೆಕ್ಟ್ ಆಗಿದ್ಯಾ, 10 ಸತಿ ಯೋಚನೆ ಮಾಡ್ತಾರೆ ಇನ್ನೊಂದು ಪ್ರಮೋಷನ್ಗೆ ಹೋಗ್ಬೇಕು. ಅವ್ರೊಬ್ರೇ ಅಂತಲ್ಲ, ಫುಲ್ ಕಂಪ್ಲೀಟ್ ಟೀಮ್ಗೆನೆ ಅದೊಂಥರ ಏನೇ ಒಂದು ಮಾಡೋದೆ, ಇನ್ನೊಂದು ಕಟ್ ಹಾಕಿದಂಗೆ ಫೀಲ್ ಆಗಿರುತ್ತೆ. ಹೌದು ಸಂತು ಸರ್, ಈಗ ಒಂದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅಂದರೆ, ನೀವು ಈಗಾಗಲೇ ಹೇಳ್ತಾ ಇದ್ರಿ, ಈ ರೀತಿಯಾಗಿ ಮಾಡಿದಾಗ ಇನ್ನೂ 10 ಜನ ಬರ್ತಾ ಇರ್ತಾರೆ ಹೊರಗಡೆ, ಏನೋ ಇಂಟ್ರೆಸ್ಟ್ ಇಟ್ಕೊಂಡು ಕನ್ನಡಕ್ಕೆ ಏನೋ ಕೊಡಬೇಕು, ಕನ್ನಡಿಗರಿಗಾಗಿ ಏನೋ ಕೊಡಬೇಕು ಅಂತ, ಅವ್ರನ್ನೆಲ್ಲ ಕಟ್ ಹಾಕಿದಂಗೆ ಫೀಲ್ ಆಗುತ್ತೆ. ಬೇಡಪ್ಪ, ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇದ್ದಾವೆ ಅಂತ ಫೀಲ್ ಆಗುತ್ತೆ. ಸೊ ಇದೆಲ್ಲದರ ನಡುವೆ ನೀವು ಒಬ್ಬರು ಹೊಸಬರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಅದು ಅಷ್ಟು ಸುಲಭ ಅಲ್ಲ. ನಿಮಗೆ ಯಾಕೆ ಅನ್ನಿಸ್ತು ಸರ್ ಈ ಟೀಮ್ ಜೊತೆಗೆ ಬರಬೇಕು ಅಂತ? ಸರ್ ಆ್ಯಕ್ಚುಲಿ ನಾನು ಲಾಸ್ಟ್ 2 ಇಯರ್ಸ್ ಬಾಂಬೆಲಿದ್ದೆ, ಅಲ್ಲಿ ಒಂದು ಹಿಂದಿ ಫಿಲ್ಮ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಆ ಸಿನಿಮಾ ಎಲ್ಲ ಮುಗೀತು, ಅದು OTT ಅಂತ ಮಾಡಿದ್ದೆ. ಅದಾದಮೇಲೆ ನನಗೊಂದು ಫೀಲಿಂಗ್ ಏನಂತಂದರೆ, ನನ್ನ ಊರು ಅಲ್ಲಿದೆ, ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅನ್ನೋದೊಂದು ಕಾಡ್ತಾ ಇತ್ತು. ಅದಾದಮೇಲೆ ಬಂದು ಇಲ್ಲಿ ನಾನು ತುಂಬ ನಂಗೆ ಹತ್ತಿರದವ್ರು ಸ್ನೇಹಿತರ ಹತ್ರ ಹೋಗಿ ಫಸ್ಟು ನನ್ನೊಂದು ಚಿಕ್ಕಪುಟ್ಟ ಕಮಿಟ್ಮೆಂಟ್ ಇತ್ತು ಇಲ್ಲಿ, 1-2-3 ಫಿಲಮ್ದು. ಆ ಅಡ್ವಾನ್ಸ್ ಎಲ್ಲ ಫಸ್ಟು ವಾಪಸ್ ಕೊಟ್ಬಿಟ್ಟು ನಮ್ಮದೇ ಸ್ವಂತ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಂದರೆ ಯಾರಿಗೆ ರೈಟ್ಸ್ ಬರುತ್ತೆ ಅಥವಾ ಯಾರಿಗೆ ದುಡ್ಡು ಬರುತ್ತೆ ಅಂಥವ್ರಿಗೆ ಸಿನಿಮಾ ಮಾಡೋ ಬದಲು, ಈ ಕತೆ ಯಾರನ್ನ ಕೇಳುತ್ತೋ ಹಾಗೆ ಜಿನಿನಾಗಿ ಯಾರನ್ನ ಕೇಳ್ತಾ ಇದೆ ಅಂಥವ್ರಿಗೆ ಸಿನಿಮಾ ಮಾಡಿದ್ರೆ ದೊಡ್ಡದಾಗಿ ಸಿನಿಮಾ ಗೆಲ್ಲುತ್ತೆ, ಚೆನ್ನಾಗಾಗತ್ತೆ ಅಂತ ನಾನು ನಂಬೋನು. ಸೊ ನನ್ನ ಮೆಂಟಾಲಿಟಿ, ಸೇಮ್ ಮೆಂಟಾಲಿಟಿ ಯಾರಿದ್ದಾರೆ ಆ ಥರ ಒಂದು 2-3 ಜನ ಜೊತೆಗೆ ಸೇರಿ ಈ ಪ್ರೊಡಕ್ಷನ್ ಹೌಸ್ ಮಾಡಿದಾಗ ನನಗನ್ಸಿದ್ದೇನೆಂದರೆ, ಈಗ ಮೇ ಬಿ ಈ ಸಿನಿಮಾಗೆ ನಾವು ಆಲ್ಮೋಸ್ಟ್ ಒಂದು 8 ತಿಂಗಳಿಂದ 1 ವರ್ಷ ನಾವು ಜೊತೆಗೆ ಸ್ಪೆಂಡ್ ಮಾಡಿದ್ದೀವಿ. ನಾವೇ ಮಾಡ್ಬೋದಾ ಈ ಸಿನಿಮಾ? ಅಂದರೆ ಈ ಇಂಡಸ್ಟ್ರಿ ನಮ್ಗೆ ತುಂಬ ಕೊಟ್ಟಿದೆ. ಹೌದು. ಇದರಿಂದ ನಾವೇನು ವಾಪಸ್ ಕೊಟ್ಟಿದ್ದೀವಿ ಅಂದರೆ ಒಂದು ಅವಕಾಶ, ಕರೆಕ್ಟ್, ಅಥವಾ ನಿಜವಾಗ್ಲೂ ಅವರು ಆ್ಯಕ್ಚುಲಿ ಅವ್ರಿಗೆ ಆ ಒಂದು ಯೋಗ್ಯತೆ ಎಲ್ಲ ಇದೆ, ಅವರು ಡಿಸರ್ವ್ ಮಾಡ್ತಾರೆ ಈ ಸಿನಿಮಾ
ಡೈರೆಕ್ಷನ್ ಮಾಡೋಕ್ಕೆ ಮತ್ತು ಅವರು ಆ್ಯಕ್ಟಿಂಗ್ ಮಾಡೋಕ್ಕೆ ಅಂಥವ್ರಿಗೆ ಒಂದು ಜಾಗ ಮಾಡಿಕೊಟ್ಟಾಗ ನಮಗೆ ಇನ್ನೊಂದೇನೋ ಇದಕ್ಕಿಂತ ದೊಡ್ಡದೇನೋ ಸಿಗುತ್ತೆ ಮುಂದಕ್ಕೆ ಅಂತ. ಟ್ರೂ. ಆಮೇಲೆ ಯಾರೋ ನನ್ನ ನಂಬಿದಾಗ ತಾನೇ ನಾನು ಇಲ್ಲಿ ಬಂದಿದ್ದೀನಿ, ನಾನು ಒಬ್ಬರು ನಂಬೋದ್ರಲ್ಲಿ ತಪ್ಪೇನಿದೆ ಅಂತ. ಆಮೇಲೆ ನಾವು ತುಂಬ ನೀಟ್ ಪ್ಲ್ಯಾನ್ಡ್ ಆಗಿದ್ದೀವಿ. ಆಮೇಲೆ ಆ ಥರ ದುಂದು ವೆಚ್ಚ ಮಾಡೋದಾಗಲಿ, ಏನೋ ಒಂದು ಕೆಟ್ಟದಾಗಿ ಏನೋ ಒಂದು ಕಂಟೆಂಟ್ ಮಾಡಿ ಏನೋ ಬ್ಲಡ್ ಶೆಡ್ ಮಾಡಿ ಆ ಥರದ್ದೇನೂ ಇಲ್ಲದೆ ತುಂಬ ಒಂದು ಎಂಟರ್ಟೈನ್ಮೆಂಟ್ ಇಟ್ಕೊಂಡೇನೆ ಒಂದು ಒಳ್ಳೆ ಕಂಟೆಂಟು ಜನಕ್ಕೆ ಕೊಡೋಣ ಅಂತ ನಾವು ಬಂದಿರೋದು. ಸೊ ಈ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ನಮ್ಗೆ ಅನ್ನಿಸ್ತು ಬರೀ ಇದೊಂದೇ ಅಂತಲ್ಲ, ಇದು ನಾವೆಲ್ಲ ಸೇರಿ ಇನ್ನೂ ಸುಮಾರಷ್ಟು ಕಥೆಗಳು ಮಾಡಿದ್ದೀವಿ, ಬೇರೆ ಟೀಮ್ ಜೊತೆಗೂ ಚರ್ಚೆ ನಡೀತಿದೆ. ಆಮೇಲೆ ಇಲ್ಲಿ ಬೇರೆ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿಗೆ ಕಥೆಗಳನ್ನ ಕೊಡ್ತಾ ಇದೀವಿ ಇಲ್ಲಿಂದ. ಸೊ ತುಂಬಾನೇ ರೈಟಿಂಗ್ ವರ್ಕ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಒಂದಷ್ಟು ವೆಬ್ ಸೀರೀಸ್ ಬರೀತಾ ಇದೀವಿ. ಸೊ ನೀವು ಹೇಳಿದಾಗೆ ರೈಟರ್ಸ್ ಕಡಿಮೆ ಆಗಿದ್ದಾರೆ, ಸೊ ರೈಟರ್ಸ್ ನ ಹುಟ್ಟು ಹಾಕೋ ಒಂದು ಕೆಲಸನೂ ನೀವು ಮಾಡ್ತಾ ಇದ್ದೀರಾ. ಖಂಡಿತ. ಇಲ್ಲಿ ನಮ್ಮ ಏನು ಪೆನ್ ಅಂಡ್ ಪೇಪರ್ ಅನ್ನೋ ನಮ್ದೊಂದು ಸಂಸ್ಥೆ ಇದೆ, ಅಲ್ಲಿ ಸುಮಾರು ಒಂದು 40-50 ಕಥೆಗಳಿದೆ. ಸುಮಾರಷ್ಟು ಕಥೆಗಳು ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ಮತ್ತೆ ಡೆವಲಪ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾವು ಇಡೀ ಮನೆಗೆ ಒಂದು ಪಾಯ ಇದ್ದಂಗೆ ಕತೆ, ಅದು ಸ್ಟ್ರಾಂಗ್ ಇಲ್ಲ ಅಂದಮೇಲೆ ಅದ್ರ ಮೇಲೆ ನೀವೇನೇ ಮನೆ ಕಟ್ಟಿದ್ರು ವೇಸ್ಟ್, ಅದು ಒಂದಲ್ಲ ಒಂದು ದಿವಸ ಬಿದ್ದೋಗುತ್ತೆ. ಆಮೇಲೆ ಎಲ್ಲರೂ ಅನ್ಕೊಂಡಿದ್ದಾರೆ ಸಿನಿಮಾ ಬಂದ್ಬಿಟ್ಟು ಒಂದು ಗ್ಯಾಮ್ಲಿಂಗು, ಅದು ಹಾಕಿದ್ರೆ ದುಡ್ಡು ಬರಲ್ಲ, ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ಸಿನಿಮಾ ಅನ್ನೋದು ಆ್ಯಕ್ಚುಲಿ ಇದೊಂಥರ ನಿಮಗೆ ಆಕ್ಚುಲಿ ಗೋಲ್ಡ್ ಮೈನ್ ಇದ್ದಂಗೆ. ನೀವು ಎಷ್ಟು ಅಗದಷ್ಟು ನಿಮ್ಗೆ ಸಿಗ್ತಾ ಹೋಗುತ್ತವೆ. ನೀವು ಬರೀ ಒಂದೇನೋ ಟ್ರೈ ಮಾಡಿ ಇಲ್ಲ ಕಬ್ಬಣ ಸಿಕ್ತು ಅಂತ ಮೋಸ ಹೋದೆ ಅನ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಇದನ್ನ ನಂಬಬೇಕು, ಆಮೇಲೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು, ಟೀಮ್ ಜೊತೆ ಇರಬೇಕು, ನಿಮಗೆ ಫಸ್ಟ್ ಆಫ್ ಆಲ್ ಆಸಕ್ತಿ ಇರಬೇಕು. ಕರೆಕ್ಟ್. ಸೊ ಆ ಥರ ಇರೋ ಒಂದು ಒಳ್ಳೆ ಟೀಮ್ ನಮ್ಗೆ ಸಿಕ್ಕಿದೆ. ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತಿದ್ದೀವಿ. ಅದೇ ಬಟ್ ಏನಂದರೆ ಒಂದು ಒಳ್ಳೆ ಸಪೋರ್ಟ್ ಬೇಕು, ಗೌರ್ಮೆಂಟಿಂದನೂ ಸರಿ, ಎಲ್ಲರಿಂದನೂ, ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಸರಿ, ಪ್ರೊಡ್ಯೂಸರ್ಸ್ ಕಡೆಯಿಂದನೂ, ಫಿಲ್ಮ್ ಚೇಂಬರಿಂದನೂ, ಥಿಯೇಟ್ರ್ಗಳಲ್ಲೂ ಸಪೋರ್ಟ್ ಬೇಕು ಸರ್. ಇವಾಗ ಏನಾಗಿದೆ ಅಂದರೆ ಈ ಕನ್ನಡ ಸಿನಿಮಾ ನೀವು ಬುಕ್ ಮೈ ಶೋ ಓಪನ್ ಮಾಡಿ 10 ಶೋ 20 ಶೋ ಇರುತ್ತೆ. ಇವತ್ತು ನಿನ್ನೆ ರಿಲೀಸ್ ಆಗಿರೋ ಮಿರಾಯಿ ಸಿನಿಮಾ ನೋಡಿ 300 ಶೋ ಇದೆ. ಅಂದರೆ ಏನು ಡಿಫ್ರೆನ್ಸ್ ಅಂದರೆ ಆ್ಯಕ್ಚುಲಿ ನಾವು ಒಳ್ಳೆ ಸಿನಿಮಾ ಅಂದರೆ ಮಾಡದೇ ಇರೋ ಕಾರಣ ಬೇರೆ ಭಾಷೆಯವ್ರಿಗೆ ಆ ದುಡ್ಡು ಹೋಗ್ತಾ ಇದೆ. ಕರೆಕ್ಟ್. ಈಗ ಎಕ್ಸಾಂಪಲ್ ನಾವೆಲ್ಲರೂ ಸಿನಿಮಾ ನೋಡ್ತೀವಿ ಸರ್, ಕನ್ನಡದವ್ರು ಸಿನಿಮಾ ನೋಡಲ್ಲ ಅನ್ನೋದು ಸುಳ್ಳು. ಯಾಕಂದರೆ ನಾವು ನಮ್ಮ ಹತ್ರ ಕಂಟೆಂಟ್ ಅಷ್ಟು ಚೆನ್ನಾಗಿರೋದು ಬರ್ತಿಲ್ದಿರೋ ಕಾರಣ ನಾವು ಹೋಗಿ ಎಲ್ಲ ಭಾಷೆ ನೋಡ್ತಾ ಇದೀವಿ. ನಾನು ನೋಡ್ತೀವಿ, ನಾವೆಲ್ಲ ಟೀಮ್ ಎಲ್ಲ ನೋಡ್ತೀವಿ. ಯಾಕೆ ಅಂದರೆ ಇಲ್ಲಿ ಅಷ್ಟು ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಅಥವಾ ನನಗಿಷ್ಟ ಆಗ್ತಿರೋ ಸಿನಿಮಾಗಳು ಬರ್ತಿಲ್ಲ ಅಂತಂದರೆ ಆ ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡಬೇಕಲ್ಲ. ಹೊಸದೇನೋ ಟ್ರೈ ಮಾಡೋಕ್ಕೆ ಯಾರೋ ನಮ್ಮನ್ನ ನಂಬಬೇಕು. ಆಮೇಲೆ ಸ್ಟಾರ್ಗಳಾದವರು ವರ್ಷಕ್ಕೊಂದು ಸಿನಿಮಾನಾದ್ರು ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಸಿನಿಮಾಗಳು ನಮ್ಮ ಥಿಯೇಟ್ರ್, ನಮ್ಮ ಕನ್ನಡ ಭಾಷೆ ಸಿನಿಮಾಗಳು ನಮ್ಮ ಥಿಯೇಟ್ರ್ ಸುತ್ತಮುತ್ತ ಸಿಗುತ್ತೆ. ಇಲ್ಲದೆ ಇದ್ದಾಗ ಏನು ಮಾಡ್ತೀವಿ, ಆಬ್ವಿಯಸ್ಲಿ ನಾವು ಬೇರೆ ಭಾಷೆ ಸಿನಿಮಾ ನೋಡೋದು, ಅದೊಂದು ಹೊಸ ಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ನಾವು ಆದಷ್ಟು ಬೇಗ ಎಚ್ಚೆತ್ಕೊಂಡು ನಾವು ಬೆಳೆದ್ರೆ ಅದು ಇದು ಉಳಿಸ್ಕೋಬೋದು. ಇಲ್ಲ ಅಂತಂದರೆ ನಾವು ಬೇರೆ ಭಾಷೆ ಸಿನಿಮಾ ನೋಡ್ಕೊಂಡೇ ಇರಬೇಕು. ಸರ್, ಕೊನೆಯದಾಗಿ ಯಾಕೆ ನಿಮ್ಮ ಸಿನಿಮಾ ನೋಡ್ಬೇಕು ಜನ? ಸರ್, ನಮ್ಮ ಈ ಪ್ರತಿಯೊಬ್ಬರಿಗೂ ಒಂದು ಸಿನಿಮಾಗೆ ಹೋಗ್ತಾರೆ, 2.5 ಗಂಟೆ ಅವರು ತಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ, 200 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವರು ದಿನನಿತ್ಯದಲ್ಲಿ ಅವ್ರು ಏನು ಅನುಭವಿಸ್ತಾರೆ ಅಥವಾ ಅವ್ರ ಏನು ಲೈಫ್ ಇದೆ ಅದನ್ನು ಮರೆತು 2.5 ಅವರು ನಂದಲ್ಲ ಇದು, ಅದನ್ನ ಬಿಟ್ಟು ಬೇರೆ ವರ್ಲ್ಡಿಗೆ ಬರಬೇಕು, ಅವರು ಬೇರೆ ಪ್ರಪಂಚಕ್ಕೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಅವ್ರು ಇನ್ವೆಸ್ಟ್ ಮಾಡಿರೋ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ರೂಪಾಯಿನೂ ಅವರಿಗೆ ವರ್ತ್ ಅನ್ನಿಸ್ಬೇಕು. ಥಿಯೇಟ್ರಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ರ ಮನಸ್ಸಿಗೆ ಅದು ಫೀಲ್ ಆಗಬೇಕು. ಸೊ ಇಲ್ಲ ಗುರು, ಇದು ವರ್ತು, ನಾನು ಕೊಟ್ಟಿದ್ದು ಲಾಸ್ ಆಗಲಿಲ್ಲ ಇದು ಅಂತ ಅನ್ನಿಸ್ಬೇಕು. ನಮ್ಮ ಸಿನಿಮಾದಲ್ಲಿ ಅನ್ಸೋಂಥ ಕಂಟೆಂಟ್ ಇದೆ. ಒಂದು ಇದುವರೆಗೂ ಯಾರು ಟ್ರೈ ಮಾಡಿಲ್ದಿರೋ ಒಂದು ಬೇಸ್ ಲೈನ್ ಇದೆ, ಒಂದು ಪ್ಲಾಟ್ ಲೈನು. ನಾವು ಬರೀ ಎಂಟರ್ಟೈನ್ಮೆಂಟ್ ಮೇಲೆ ಹೋಗ್ತಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡಿದೀವಿ. ಇದ್ರ ಮೇಲೆ ಒಂದು 100% ಎಂಟರ್ಟೈನ್ಮೆಂಟ್ ಇದೆ, ಹ್ಯೂಮರ್ ಇದೆ, ಜನ ಬಿಗಿನಿಂಗ್ ಟು ಎಂಡ್ ಎಂಜಾಯ್ ಮಾಡುವಂಥದ್ದು. ಇದ್ರ ಜೊತೆಗೆ ಇವಾಗಿನ ಜೆನ್ಸಿ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುವಂಥದ್ದು, ಅದ್ರದ್ದೊಂದು ಮಿರರ್ ತರದ್ ಒಂದಷ್ಟು ಎಲಿಮೆಂಟ್ಸ್ ಇದೆ, ಜೊತೆಗೆ ಒಂದು ಒಳ್ಳೆ ಎಮೋಷನ್ ಇದೆ. ಸೊ ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದು. ಅಂದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ತರಾನೇ, ಬಟ್ ಏನಂದ್ರೆ ಫೈಟ್ ಇಲ್ಲ, ಆಕ್ಷನ್ ಇಲ್ಲ, ಆ ತರ ಇಲ್ಲ, ಎಂಟರ್ಟೈನ್ಮೆಂಟ್ ಕೊರತೆ ಇಲ್ಲ, ಕೊರತೆ ಇಲ್ಲ, ನಿಮಗೆ ಫನ್ನಿ ಕೊರತೆ ಇಲ್ಲ. ಅದಾದ್ಮೇಲೆ ನಿಮ್ಗೆ ಮನ್ಸಲ್ಲಿ ಉಳಿಯುತ್ತೆ ಸಿನಿಮಾ, ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಎಮೋಷನ್ ಕಾಡುತ್ತೆ. ಎಸ್ ಸರ್, ಈಗ ವಿಘ್ನಗಳು ಬಂದಿದಾವೆ, ಎಲ್ಲವೂ ಕೂಡ ನಿವಾರಣೆ ಆಗ್ಲಿ, ನಿಮ್ಮ ಚಿತ್ರಕ್ಕೆ, ನಿಮ್ಮ ಚಿತ್ರತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.